ಏನ್ ಮಹದೇವಪ್ಪ ಇಷ್ಟೊತ್ನಲ್ಲಿ? ರಾಜಕಾರಣಿಗಳ ಕೆಲಸವೆಲ್ಲ ಇಷ್ಟೊತ್ನಲ್ಲಿ ತಾನೇ ನಡೆಯೋದು ಗೌಡ್ರೆ. ನಮ್ಮ ಲೈನ್ ಕ್ಲಿಯರ್ ಮಾಡಿಕೊಟ್ಟಿದ್ದಕ್ಕೆ ಒಂದು ಚಿಕ್ಕ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಏನ್ ಗೌಡ್ರೆ, ರೌಡಿಸಂ ಇತಿಹಾಸದಲ್ಲೇ 2 ಟಾಪ್ ತಲೆಗಳನ್ನ ಅದು ಈ ರೀತಿ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದಂಗೆ, ಯಾರಿಗೂ ಸಂದೇಹ ಬರ್ದಂಗೆ, ಕಾನೂನು ಕಣ್ಣಿಗೆ ಮಣ್ಣೆರ್ಚಿ ಬೆಣ್ಣೆಲಿ ಕೂದಲು ತೆಗೆದಂಗೆ ಇಷ್ಟು ಈಸಿಯಾಗಿ ಕೆಲಸ ಮುಗಿಸ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗ ನೀವೇ ರಿಯಲ್ ಅಂಡರ್ವರ್ಲ್ಡ್ ಡಾನ್. ಯೋಗ್ಯರಿಂದ ಏನೇನು ಆಗೋದಿಲ್ಲ ಅನ್ಕೊಂಡಿದ್ನೋ ಅದನ್ನೆಲ್ಲ ನೀವು ಧೂಳಿಪಟ ಮಾಡ್ಬಿಟ್ರಿ. ಒಬ್ಬ ಆಸ್ಪತ್ರೆಯಲ್ಲಿ ಕಥಂ, ಇನ್ನೊಬ್ಬ ಲಾಕಪ್ನಲ್ಲಿ ಕಥಂ. ಎಲ್ರೂ ಚದುರಂಗದಲ್ಲಿ ಎಕ್ಸ್ಪರ್ಟ್ ಆದ್ರೆ ನೀವು ಸಾವಿನ ಚದುರಂಗದಲ್ಲಿ ಎಕ್ಸ್ಪರ್ಟ್. ಏನಂತೀರಾ? ಇನ್ನು ಆರಾಮವಾಯ್ತು. ನಾನು ನಮ್ಮ ಪಾರ್ಟಿಯವರು ಯಾವ ಕರಪ್ಷನ್ಸು ಇಲ್ಲದೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸ್ಥಾನನ ಅಲಂಕರಿಸಬಹುದು. ನೋಡ್ತಾ ಇರಿ, ಈ ನನ್ನ ರಾಜಕೀಯ ಸ್ಥಾನದಿಂದ ಇಡೀ ವ್ಯವಸ್ಥೆನೆ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತೀನಿ. ನಿಮಗಿನ್ನು ಯಾವ ಪ್ರಾಬ್ಲಮ್ ಇರೋಲ್ಲ. ಇಲ್ಲ, ನನಗೆ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ. ರಕ್ತ ಕಾಣಬೇಕು, ಜೋಡಿಸೋಗಳಿಗೆ ಚಟ್ಟ ಕಟ್ಟಬೇಕು. ಆ ಚಟ್ಟಕ್ಕೆ ನಾನೇ ಹೂವಿನ ಬೊಕ್ಕೆ ಇಡಬೇಕು. ಹಿಜಿದ ಅಂದಲ್ಲ, ಅದೇ ಸೀರೆ ಬಳ ಕುಂಕುಮನ ಅವನ ಹೆಂಡತಿ ಮಕ್ಕಳ ಮುಖದ ಮೇಲೆ ಬಿಸಾಕ್ಬೇಕು. ಆಮೇಲೆ ನಿಮ್ಮಂಥ ಲುಚ್ಚ ರಾಜಕಾರಣಿಗಳಿಂದ ನಮ್ಮಂಥವ್ರಿಗೆ ಸನ್ಮಾನ. ಚರಣ್, ಏನ್ ಬೇಕಾಗಿತ್ತು? ಇನ್ಸ್ಪೆಕ್ಟರ್ ಅಲ್ಲಿ ಅವರಿಲ್ಲ. ದೇವು ಎಲ್ಲಿ? ಯಾವ ದೇವು? ಏಯ್, ಎಲ್ಗ್ ಹೋಗ್ತಾ ಇದೀಯಾ? ರೈಟ್ ಹೇಳು. ಹೋಗಲೇ, ರೈಟ್ ಹೇಳು. ಎಲ್ಲೋ ದೇವು? ದೇವು ಎಲ್ಲಿ? ದೇವು, ದೇವು, ಏ ದೇವು, ನಾನು ಪಾಟೀಲ್ ಬಂದಿದ್ದೀನಿ.
ದೇವ್ರೆ, ನೀವು ಮನಸ್ಸು ಮಾಡಿದ್ರೆ ಈ ರೌಡಿಸಂನ ನಿಲ್ಲಿಸ್ಬೋದು. ನಿಮ್ಗೊಳ್ಳೆ ಹೆಸರಿದೆ, ಪ್ರತಿಷ್ಠೆ ಇದೆ, ಗೌರವ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ದೇವು ಸ್ನೇಹ ಇದೆ. ಇನ್ನು ಮೇಲಾದ್ರೂ ಇದನ್ನ ನಿಲ್ಲಿಸ್ಬಿಟ್ರಿ. ನಾಳೆ ಇವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಮಾಂಗಲ್ಯದ ಗತಿ ಏನು? ನಿಮ್ಮನ್ ಕೈ ಮುಗಿದ್ ಬೇಡ್ಕೋತೀನಿ, ಈ ಯುದ್ಧನ ನಿಲ್ಲಿಸ್ಬಿಡಿ. ಇಲ್ಲ, ಇದನ್ನ ಇಲ್ಲಿಗೆ ನಿಲ್ಸೋದಿಲ್ಲ. ಈ ಯುದ್ಧ ನಾನು ಇಲ್ಲಿಗೆ ಸಮಾಪ್ತಿ ಮಾಡೋದಿಲ್ಲ. ನನಗೆ ದೇವು ಸ್ನೇಹ ಸಿಕ್ಕಾಗ, ಅವನು ನನಗೆ ಹೆಗಲಿಗೆ ಕೊಟ್ಟು ನಿಂತಾಗ ನಾನೇ ಇದನ್ನೆಲ್ಲ ಬಿಟ್ಟು ನೆಮ್ಮದಿಯಿಂದ ಜೀವನ ಮಾಡ್ಬೇಕು ಅಂತ ಇದ್ದೆ. ಆದ್ರೆ ಈಗ ನಮ್ ದೇವ್ ಸ್ಥಿತಿ ನೋಡಿದ್ರೆ ನನಗೆ ಯುದ್ಧ ನಿಲ್ಸಕ್ ಇಷ್ಟ ಇಲ್ಲ. ಒಂದು ಆ ಪೊಲೀಸ್ ಸಾಯ್ಬೇಕು, ಇಲ್ಲ ಈ ಪಾಟೀಲ್ ಸಾಯ್ಬೇಕು. ಪಾಟೀಲ್, ನೀನ್ ನನಗೋಸ್ಕರ ಯಾವ ತೀರ್ಮಾನಕ್ಕೂ ಬರಬೇಡ. ನಾವು ಇದುವರೆಗೂ ತಪ್ಪು ಮಾಡಿದವ್ರಿಗೆ ಮಾತ್ರ ಶಿಕ್ಷೆ ಕೊಟ್ಟಿದ್ದೀವಿ. ಈಗ ಸರಿ ತಪ್ಪು ಒಪ್ಪು ಯಾವುದು ನನಗೆ ಗೊತ್ತಿಲ್ಲ. ಅವನು ಈ ದೇವನ ಮೈ ಮುಟ್ಟಿ ಮೈಲ್ಗೆ ಮಾಡಿದ್ದಾನೆ. ಅವನ್ ತಲೆ ತೆಗೆದೆ ನಾನ್ ಬಿಡೋದಿಲ್ಲ. ಪಾಟೀಲ್, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಆ ಚರಣಗೆ ಏನು ಮಾಡಬೇಡ. ಏನ್ ಹೇಳ್ತಾ ಇದೀಯಾ? ನಿನ್ನ ಈ ಸ್ಥಿತಿ ತಂದವ್ ನಾ ಸುಮ್ನೆ ಬಿಡು ಅಂತೀಯಾ? ಯಾಕೆ? ಏನಾಯ್ತು ನಿನಗೆ ಇವತ್ತು? ನಾನೀಗ ಏನು ಹೇಳಕ್ಕಾಗಲ್ಲ. ನನ್ನ ಮಾತು ಕೇಳು ಪ್ಲೀಸ್. ಅವನೇನು ಮಾಡಬೇಡ. ನೀನಾಡೋ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಯಾಕೋ ನಿನ್ ಮೇಲೆ ಅನುಮಾನ ಬರ್ತಾ ಇದೆ. ನೀನು ಆ ಪೊಲೀಸ್ ಸೇರಿ ನನ್ನೇ ಡೀಲ್ ಮಾಡ್ಬೇಕು ಅಂತ ಏನಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ? ಅಂತ ನಮಕ್ಕರಾಮ್ ಕೆಲ್ಸ ಈ ದೇವು ಕನಸನ್ನು ನೆನ್ಸಲ್ಲ. ನನ್ನ ಮೇಲೆ ಅನುಮಾನ ಪಡ್ತಾ ಇದ್ಯಾ? ಸ್ನೇಹ ಅಂದ್ರೆ ಏನು ಅಂತ ನಿನಗೆ ಗೊತ್ತಾ? ಈ ಹೃದಯ ಯಾರಿಗೋಸ್ಕರ ಮಿಡಿತಾ ಇದೆ ನಿಂಗೆ ಗೊತ್ತಾ? ನಾನು ಆವತ್ತೇ ನಿಂಗೆ ಹೇಳಿದ್ದೆ, ನಿನಗೋಸ್ಕರ ನಾನು ಪ್ರಾಣ ಕೊಡೋದಕ್ಕೂ ಸಿದ್ಧ ಅಂತ. ತಗೋ, ಈ ಪ್ರಾಣ ಇರೋದೇ ನಿನಗೋಸ್ಕರ, ನಿನ್ನ ಅಂತಸ್ತು ಐಶ್ವರ್ಯಕ್ಕಲ್ಲ. ನಿನ್ನ ಕೀರ್ತಿ ಪ್ರತಿಷ್ಠೆಗೋಸ್ಕರ ನಾನು ಏನ್ ಕೆಲಸ ಮಾಡೋದಕ್ಕೂ ಯೋಚನೆ ಮಾಡಲ್ಲ. ಕೇಳು, ನಿನ್ಗೇನ್ ಬೇಕು? ನನ್ಗೆ ಆ ಚರಣ್ ತಲೆ ಬೇಕು. ಅದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕಂದ್ರೆ ಅವನ್ ನನ್ನ ತಮ್ಮ. ನನಗ್ ಜನ್ಮ ಕೊಟ್ಟ ತಾಯಿ ಅವನಿಗೂ ಜನ್ಮ ಕೊಟ್ಟಿದ್ದಾಳೆ. ನನ್ನ ರಕ್ತ ಸಂಬಂಧನ ಹೇಗ್ ಕೊಚ್ಚಾಕ್ಲಿ? ನನ್ನ ರಕ್ತನ ನಾನೇ ಹೇಗ್ ಕುಡಿಲಿ? ದಯವಿಟ್ಟು ನನ್ನ ಕ್ಷಮಿಸು ಪಾಟೀಲ್, ಅದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ದೇವು, ಇಂಥ ಬೆಂಕಿ ಕೆಂಡನ ನಿನ್ನ ಆತ್ಮದಲ್ಲಿ ಹೇಗೋ ಇಟ್ಕೊಂಡಿದೀಯಾ? ನೋಡ್ದ ಕಾವೇರಿ, ನೋಡ್ದ ಈ ನನ್ನ ದೇವನ್ನ? ಆತ್ಮದಲ್ಲಿ ಬೆಂಕಿ ಮಳೆರೆ ಬಿದ್ದು ಹೃದಯನೇ ಸುಟ್ಟು ಹೋಗ್ತಾ ಇದ್ರು ಹೇಗ್ ಶಾಂತಮೂರ್ತಿ ತರ ಇದ್ದ ನೋಡು. ನಿನ್ ಮನಸ್ಸು ಅರ್ಥ ಮಾಡ್ಕೊಳ್ದೆ ಕಿಚ್ಚತ್ತಿ ಉರಿತಿರೋ ನಿನ್ನ ಹೃದಯಕ್ಕೆ ಮತ್ತೆ ಗಾಯ ಮಾಡ್ಬಿಟ್ಟೆ. ದಯವಿಟ್ಟು ನನ್ ಕ್ಷಮಿಸ್ಬಿಡು ದೇವು. ನಂಗೆ ತಂದೆ ತಾಯಿ ಅಣ್ಣ ತಮ್ಮ ಯಾರು ಇಲ್ಲ. ನಿನ್ ತಾಯಿನೇ ನನ್ ತಾಯಿ, ನಿನ್ ತಮ್ಮನೇ ನನ್ ತಮ್ಮ. ಬಾ ನನ್ ಜೊತೆ.